ಬೇಗ ಬೇಗ ಇಳಿಸ್ರಪ್ಪ. ಆಯ್ತು ಸ್ವಾಮಿ. ಅಯ್ಯಯ್ಯೋ ಮುತ್ತಣ್ಣ, ಇದು ನಮ್ಮ ಅನ್ಪೂರ್ಣ ಮನೆ. ಹೌದಲ್ವ ರಮಣ್ಣ? ಈಗೇನ್ ಮಾಡೋದು? ಬೇಗ ಬನ್ರಪ್ಪ. ಬಂದೆ. ಒಂದ್ ಕೆಲಸ ಮಾಡು, ನೀ ಇಲ್ಲೇನಾದ್ರೂ ಮರೆಯಲಿರು. ನಾನು ಹೇಗಾದ್ರೂ ಕಣ್ ತಪ್ಸಿ ಸಾಮಾನು ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಆ ಪಾಟಿ ಸಾಮಾನು ನೀನೊಬ್ನೇ. ನೀ ಏನು ಯೋಚನೆ ಮಾಡಬೇಡ, ಹೋಗು. ಹುಷಾರು ಹುಷಾರು ಕಣಪ್ಪ. ಎಷ್ಟೊತ್ತು ಮಾಡ್ತೀರಾ? ಬೇಗ ಬಂದ್ರಯ್ಯ. ಬಂದ ಸ್ವಾಮಿ. ಅಮ್ಮ ಮಂಡಿಯಿಂದ ದಿನಸಿ ಬಂದಿದೆ. ನೋಡಪ್ಪ, ಸಾಮಾನೆಲ್ಲ ಸ್ಟೋರ್ ರೂಮ್ ನಲ್ಲಿ ಭದ್ರವಾಗಿ ಇಳಿಸ್ಬಿಡು. ಸ್ಟೋರ್ ರೂಮ್ ಎಲ್ಲಿದೆ? ಬಾಪ ತೋರಿಸ್ತೀನಿ. ಹೋದ್ಸಲ ಚೀಲ ಹರಿದ ಅಕ್ಕಿ ಎಲ್ಲ ಚೆಲ್ಬಿಟ್ಟಿತ್ತಪ್ಪ. ಆಯ್ತವ, ಹುಷಾರಾಗಿರ್ತೀನಿ. ತಗೋಪ್ಪ, ಅದ್ ಯಜಮಾನ್ರು ಕೊಟ್ಬಿಡು. ಆಯ್ತಮ್ಮ. ಇದ್ ನಿನಗೆ. ಥ್ಯಾಂಕ್ಸ್ ಅಮ್ಮ. ನೋಡಪ್ಪ, ತಗೋಪ್ಪ, ಈ ದುಡ್ಡಿಟ್ಕೋ. ಬೇಡವಾ, ನಾನ್ ಮಾಡೋ ಕೆಲ್ಸಕ್ಕೆ ಯಜಮಾನ್ರು ಕೂಲಿ ಕೊಡ್ತಾರೆ. ನನಗೆ ಈ ರೀತಿ ದುಡ್ಡಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಅರೆ, ಕೂಲಿ ಮಾಡ್ತಿದ್ರು ಎಂತ ಸ್ವಾಭಿಮಾನ. ನೀ ಮಾತ್ ಕೇಳ್ತಿದ್ರೆ ನಂಗ್ ನಮ್ಮ ಅಣ್ಣನ್ ಜ್ಞಾಪಕ ಬರ್ತಿದೆ. ಬರ್ತೀನವ. ಯಾಕೆ ಹೇಳ್ತಾ ಇದ್ದೀರಾ ರಮಣ್ಣ? ಮುತ್ತಣ್ಣ, ನಿನ್ನ ಈ ಸ್ಥಿತಿ ನೋಡ್ತಾ ಇದ್ರೆ ನನಗ್ ಸಂಕಟ ಕರುಳು ಕಿತ್ಕೊಂಡು ಬರ್ತಾಯಿತ್ತು. ಅಲ್ಲ, ಆ ಭಗವಂತ ಯಾಕೆ ಹಿಂಗೆಲ್ಲ ಮಾಡ್ಬಿಟ್ಟ? ಮುತ್ತಣ್ಣ, ಮುತ್ತಣ್ಣ. ಅಯ್ಯೋ ಶಿವನೇ, ಮೈ ಕೆಂಡ ಸುಟ್ಟಂಗ್ ಸುಡ್ತಾ ಇತ್ತಲ್ಲಪ್ಪ. ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ ಇರು. ರಮಣ, ರಮಣ, ಇದೇ ನೀವಿಲ್ಲಿ? ಅದು ಯಾಕೊಂಥರ ಇದೀರಾ? ಏನಾಯ್ತು? ಏನಿಲ್ಲಮ್ಮ. ಇದೇನಿದು ಕೈಯಲ್ಲಿ? ಇದು ಬ್ರೆಡ್ ಮತ್ತೆ ಔಷಧಿ. ಯಾರ್ಗೆ? ಹೌದು, ನಮ್ಮ ಅಣ್ಣ ಎಲ್ಲಿ? ಅಣ್ಣ. ರಾಮಣ್ಣ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನಾಯ್ತು ಹೇಳಿ, ನಿಜ ಹೇಳಿ. ನನ್ ಮೇಲೆ ಅಣ್ಣ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಈಗ ಇಲ್ಲಿ ನಿಂತಿದ್ರಲ್ಲ, ಅವ್ರೆಲ್ಲಿ ಹೋದ್ರು? ಅವ್ರಾಗ್ಲೇ ಹೊರಟೋದ್ರಮ್ಮ. ಎಂತ ಕೆಲಸ ಮಾಡ್ಬಿಟ್ಟ ರಮಣ? ಯಾರಿಗ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ವೋ, ಅವ್ರಿಗೆ ಈ ವಿಷಯ ಗೊತ್ತಾಗೋಯ್ತು. ಪದ್ಮ ಫಾರಿನಿಂದ ಬಂದ್ಮೇಲೆ ಅವಳನ್ನ ನೋಡ್ಬಿಟ್ಟು ಈ ಊರೇ ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ. ಅಷ್ಟಲ್ಲಿ ಹೀಗಲ್ಲ ಆಗೋಯ್ತು. ನನ್ನ ತಂಗಿಯರೇನಾದ್ರು ನನ್ನ ಈ ಸ್ಥಿತಿಲಿ ನೋಡ್ಬಿಟ್ರೆ ಅವ್ರ ಕೆಲಸ ನಡ್ಕೊಳಕ್ಕಾಗಲ್ಲ. ರಾಮಣ್ಣ, ಅವ್ರಿಗೆ ವಿಷಯ ತಿಳಿದು ಇಲ್ಲಿ ಬರೋಷ್ಟರಲ್ಲಿ ನಾವೀ ಜಾಗ ಖಾಲಿ ಮಾಡ್ಬೇಕು. ನಡಿ, ಮೊದಲು ನಡಿ.
ಇದು? ಯಾಕಣ್ಣ ಹೀಗ್ ಮಾಡ್ಬಿಟ್ಟೆ? ನಾವೆಲ್ಲ ನಿನ್ ಪಾಲಕ್ ಸತ್ತು ಹೋಗಿದ್ವಾ? ನಮ್ಮ ಅಣ್ಣನ್ ನಾವು ಕುಬೇರ್ನಾಗ್ ನೋಡೋಕ್ ಇಷ್ಟ ಪಡ್ತೀವಿ ಹೊರತು ಕುಚೇಲ್ನಾಗಲ್ಲ. ತಗೋಣ್ಣ, ತಗೋ. ಇದೆಲ್ಲ ನೀನ್ ನಮಗ್ ಕೊಟ್ಟಿರೋ ಭಿಕ್ಷೆ ಅಣ್ಣ. ನಮ್ಮ ಅಣ್ಣನ್ಗೆ ಸುಖ ಸಂತೋಷ ಇಲ್ಲ ಅಂದ್ಮೇಲೆ ಇದ್ಯಾವ್ದು ನಮಗ್ ಬೇಕಾಗಿಲ್ಲ ಅಣ್ಣ. ಅಣ್ಣ ಅಣ್ಣ ನಿನ್ ಜೊತೆನೆ ನಾವು ಇರ್ತೀವಿ. ಏನಮ್ಮ ಇದು? ಯಾಕೆ ನನ್ಗೇನಾಗೋಯ್ತು ಅಂತ ನೀವಿಷ್ಟೊಂದು ಅಂದ್ಕೋತಾ ಇದ್ದೀರಾ? ನೀವೆಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀರ ಅಂತ ಗೊತ್ತಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರೆ. ಈಗ ಈ ಹಣ ಆಸ್ತಿ ಎಲ್ಲ ನಿಮ್ ಗಂಡನ ಮನೆಗೆ ಸೇರಿತ್ತು. ನಿಮ್ ಅಣ್ಣ ಎಂತೋನು ಅಂತ ನಿಮ್ಗೆ ಗೊತ್ತು ತಾನೆ? ನೋಡಿ, ನಿಮಗ್ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದ್ರೆ, ನಿಮ್ಮ ಅಣ್ಣ ಇದೇ ಊರಲ್ಲಿ ಇರ್ಬೇಕು ಅಂತ ಆಸೆ ಇದ್ರೆ ಇದನ್ನೆಲ್ಲ ತಗೊಂಡು ಹೊರಟೋಗಿ. ಇಲ್ಲ ಅಂದ್ರೆ ನಾನೇ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಅಂತ ಮಾತೆಲ್ಲ ಆಡ್ಬೇಡ ಅಣ್ಣ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮಗಿಲ್ಲ ಅಣ್ಣ. ನೋಡ್ರವಾ, ನೀವಿಲ್ಲಿಗೆ ಏನೇನ್ ತಗೊಂಡ್ ಬಂದಿದ್ದೀರೋ ಅದನ್ನೆಲ್ಲ ಎತ್ಕೊಂಡು ಹೊಂಟೋಗ್ಬಿಡಿ. ನೀವಿಲ್ಲಿದ್ದಷ್ಟೊತ್ತು ಮುತ್ತಣ್ಣನ ಮನಸ್ಸಿಗೆ ನೋವೆಯ ಖಂಡಿತ ಸಂತೋಷ ಪಡಕ್ಕಿಲ್ಲ. ನಮ್ಮ ಮುತ್ತಣ್ಣನ ಕೈ ಯಾವತ್ತೂ ಕೊಡೋ ಕೈಯೇ, ಅದು ಬೇಡೋ ಕೈ ಅಲ್ಲವಾ? ಸತ್ಯ ನುಡಿಯೋ ಬಾಯಿ, ದಾನ ಕೊಡೋ ಕೈ ಯಾವತ್ತೂ ಬರ್ದಾಗಕ್ಕಿಲ್ರವಾ. ನೀವೇನ್ ಚಿಂತೆ ಮಾಡಬೇಡಿ, ಎಲ್ಲ ಎಲ್ಲ ಒಳ್ಳೇದಾಯ್ತದೆ. ನೀವು ಹೊರಟೋಗ್ಬಿಡಿ. ತಗೊಳಮ್ಮ, ತಗೊಳ್ಳಿ. ಅಣ್ಣ ಬರ್ತೀವಿ. ನೋಡ್ರಮ್ಮ, ನಾ ಇಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು. ಮುಖ್ಯವಾಗಿ ಪದ್ಮನ್ ಗೊತ್ತಾಗ್ಬಾರ್ದು. ಆಯ್ತಣ್ಣ. ಹೋಗ್ಬನ್ನಿ, ಹೋಗ್ಬನ್ನಿ. ನಮ್ ಭಾವ ಎಷ್ಟೊಳ್ಳೆಯವರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳಿ ನನ್ನ ಮಗ. ಅವನೇನೆ ಬಿಟ್ಕೊಡೋದು, ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೇ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲೇ. ಅಯ್ಯೋ ನಿನ್ನಲೆ ನಿನ್ನಿವತ್ತಲೇ. ಬಾರಲೇ, ಬಾರ ಆಚೆಗೆ. ಏನು ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್? ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರ ಹತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ನಿನ್ ಸ್ವಲ್ಪ ಓವರ್ ಆಯ್ತು. ಏನ್ ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ. ಮಾತಾಡ್ಬೇಡ, ಕೂತು ಬಡಿಸಿ ಬೋರ್ಡ್ ಮಾಡ್ಬಿಡ್ತೀನಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬರಲೇ ಅಪ್ಪ. ಮಾವ, ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ, ಏನ್ ಸಮಾಚಾರ? ಇನ್ನೇನ್ ಮಾವ, ಸುಳ್ಳು ಶಾಸ್ತ್ರ ಹೇಳ್ಸ್ಬಿಟ್ಟು ನನ್ಗ್ ಮೋಸ ಮಾಡ್ತಾವ್ ನೀನು. ನೋಡು ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಏಯ್ ನಿನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಆಗ್ತದೆ. ಬೇಡ ನೋಡು, ನಿನ್ ತಲೆ ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರೋ ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ?
ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ ಇಡಿಯಟ್ಸ್. ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಏಯ್, ಜಾಗ ಖಾಲಿ ಮಾಡಿ. Come on, darling. Hey, lovers, don't disturb me. ಬಾರೆ ಬಾರೆ ರಂಗಮಂಚಕ್ಕೆ.